ಭಯನ ತೋರಿಸ್ಕೊಳಕ್ಕಾಗದೆ ಈ ರೀತಿ ಎಲ್ಲ ಮಾತಿನ ಮುಖವಾಡ ಹಾಕಿ ಮುಚ್ಚಿಟ್ಕೋತಾ ಇದೆಯಾ? ಭಯನ ನನಗ ಈ ಮನೇಲಿ ನಾನು ಭಯಪಡೋ ಅವಶ್ಯಕತೆ ಇಲ್ಲ. ಇವತ್ತೇನೋ ಮಕ್ಕಳು ನಿನ್ನ ಪರವಾಗಿರ್ಬೋದು, ಆದರೆ ಅವ್ರಿಗೆ ನನ್ನ ಮೇಲಿರೋ ನಂಬಿಕೆ ಯಾವತ್ತೂ ಕಮ್ಮಿ ಆಗಲ್ಲ. ನೀನೇ ನೋಡಿದ್ಯಲ್ಲ, ವಿಷ ಕೊಟ್ಟರು ಅಮೃತ ಅಂದ್ಕೊಂಡೇ ತಿಂತಾರೆ. ಮಕ್ಕಳು ಮಾತ್ರ ಅಲ್ಲ, ನಿನ್ನ ಗಂಡನೂ ಈ ಮನೆಗೆ ನಾನು ದೇವತೆ ಅನ್ನೋ ಹಾಗೆ ಮಾತಾಡ್ತಾನೆ. ಅವ್ರು ನಿನ್ನ ಬಗ್ಗೆ ಅಷ್ಟೆಲ್ಲ ನಂಬಿಕೆ ಗೌರವ ಇಟ್ಕೊಂಡಿದ್ದಾರೆ ಅಂದರೆ ಅದು ಅವ್ರ ಒಳ್ಳೆತನನೇ ಹೊರತು ನಿನ್ನ ದೊಡ್ಡತನ ಅಲ್ಲ. ಈ ಮನೆಗೆ ದೇವತೆ ಆಗಿದ್ದವ್ರನ್ನ ಕೊಂದು ತಂದೆ ಮಕ್ಕಳ ಮಧ್ಯ ಮನಸ್ತಾಪ ಹುಟ್ಟಾಕಿ ಅದನ್ನೇ ದೊಡ್ಡ ಸಾಧನೆ ಅನ್ನೋ ಥರ ಹೇಳ್ಕೊತಾ ಇದೆಯಲ್ಲ. ಕೊಲ್ಲೋದನ್ನಾಗಲಿ ಕೆಟ್ಟದ್ದನ್ನಾಗಲಿ ಅದನ್ನು ಸಾಧನೆ ಅನ್ನೋ ಹಾಗೆ ಹೇಳ್ಕೊಳ್ಳೋರು ರಾಕ್ಷಸರೇ ಹೊರತು ಮನುಷ್ಯರಲ್ಲ. ಹೌದು, ನಾನು ರಾಕ್ಷಸಿನೇ. ಈ ಮನೇನ ಸರ್ವನಾಶ ಮಾಡೋಕ್ಕೆ ಅಂತಾನೆ ಪಣ ತೊಟ್ಟಿರೋ ರಾಕ್ಷಸಿ. ಎಂಥ ರಾಕ್ಷಸರೇ ಆಗಿದ್ರು ಅವ್ರ ಅಂತ್ಯ ಎಷ್ಟು ಕೆಟ್ಟದಾಗಿರುತ್ತೆ ಅಂತ ನಿನಗೂ ಗೊತ್ತಲ್ವಾ? ಕಷ್ಟಪಟ್ಟು ತಪಸ್ ಮಾಡಿ ವರ ಪಡ್ಕೊಂಡು ಅದನ್ನು ಕೆಟ್ಟ ಕೆಲಸಕ್ಕೆ ಉಪಯೋಗಿಸಿ ಅವ್ರ ಅಂತ್ಯನ ಅವರೇ ಕಂಡ್ಕೋತಾರೆ ರಾಕ್ಷಸರು. ನೀನು ಹಾಗೇನೆ ಕಷ್ಟಪಟ್ಟು ಮನೆಯವ್ರ ನಂಬಿಕೆನೆಲ್ಲ ಗಳಿಸ್ಕೊಂಡು ಅದನ್ನು ಕೆಟ್ಟ ಉದ್ದೇಶಕ್ಕೆ ಉಪಯೋಗಿಸ್ಕೋತಾ ಇದೆಯಾ. ನಿನ್ನಂತ್ಯನೂ ದೂರ ಇಲ್ಲ. ಮಗನಿಗೋಸ್ಕರ ಒಳ್ಳೆ ಮನಸ್ಸಿಂದ ಅಡುಗೆ ಮಾಡ್ತಾ ಇದ್ದೀನಿ. ನಿನ್ನಂಥ ವಿಷಕಾರೋರು ಇಲ್ಲಿರೋದು ಸರಿ ಇರಲ್ಲ. ಹೊರಡಿಲ್ಲಿಂದ. ಮಗನಿಗೋಸ್ಕರ ಅಡುಗೆ ಮಾಡ್ತಿದ್ಯಾ? ನೀನು ಮಾಡಿರೋ ಈ ಅಡುಗೆನ ಅಭಿ ತಿಂದೇ ಇರೋ ಹಾಗೆ ನಾನು ಮಾಡ್ತೀನಿ, ನೋಡ್ತಿರು. ಆದರೂ ಮನೆ ಮೇಲೆ ಇಷ್ಟು ಸಾಲ ಇದೆ, ಮೈ ತುಂಬ ಸಾಲ ಇದೆ. ಪರಿಸ್ಥಿತಿ ಹೀಗಿರುವಾಗ ಬೈಕೆ ತೀರಿಸೋ ಕಾರ್ಯಕ್ರಮ ಬೇಕೇ ಅಂತ. ಇಷ್ಟೆಲ್ಲ ಸಾಲ ಇರುವಾಗ ನಿಮ್ಮಂತ ಕೆಲ್ಸಕ್ಕೆ ಬಾರದೆ ಇರೋರಿಗೆ ಊಟ ಹಾಕ್ಬೇಕಂತ ನಾವು ಅನ್ಕೋಬಹುದಲ್ವಾ? ಸೊಸೆ ಮುದ್ದ, ತಾಯಿಗಿಂತ ದೇವರಿಲ್ಲ. ತಾಯಿ ಆಸೆನ ಮೊದಲು ಈಡೇರಿಸ್ಬೇಕು. ಏನೋ ಮಾತಾಡೋವಾಗ ಫ್ಲೋನಲ್ಲಿ ಬಂದ್ಬಿಡ್ತಪ್ಪ. ಅದಕ್ಕೆ ಯಾಕಮ್ಮ ನೀನ್ ಹೀಗೆ ಚೊಂಡಿ ಚಾಮುಂಡಿ ಭದ್ರಕಾಳಿ ತರ ಅವತಾರ ತಾಳ್ತಾ ಇದೀಯಾ? ಮೊದಲು ನೀನು ನನ್ನ ಮೇಲೆ ರೇಗೋದನ್ನ ನಿಲ್ಸೋ. ತುಳಸಿ ಅವ್ರಿಗೆ ಏನೇನು ಬೈಕೆ ಇದೆ ಅನ್ನೋದನ್ನ ತಿಳ್ಕೊಂಡು ಅದೆಲ್ಲ ಮೊದಲು ಈಡೇರಿಸ್ಬಿಡೋ. ಅಲ್ಲಿಗೆ ಅವ್ರಿಗೂ ಸಮಾಧಾನ, ಮಾಡಿದ್ವಿ ಅನ್ನೋ ಖುಷಿ ನಿಮಗೂ ಇರುತ್ತೆ. ಸಮರ್ಥ್, ಹಾಗಿದ್ರೆ ನಾಳೆನೆ ಮಾತಾಡಿ ಏನೇನು ಬೇಕು ಅನ್ನೋದನ್ನೆಲ್ಲ ಕೇಳ್ಕೊ. ನಾನೆಲ್ಲ ರೆಡಿ ಮಾಡ್ಕೋತೀನಿ. ಸರಿ. ಓ ಪರವಾಗಿಲ್ವೇ? ಟ್ರಿಪ್ಪಿಗೆ ಹೋಗಿ ಬಂದ ತಕ್ಷಣ ಇಂಥ ಮಾತಾಡ್ತೀಯಾ? ಹೆಂಡತಿ ಜೊತೆ 4 ದಿನ ಸುತ್ತಾಡ್ಕೊಂಡು ಬಂದು ಇಷ್ಟು ಜಾಣ ಆಗ್ಬಿಡೋದ? ಯಾಕಣ್ಣ, ನಿನಗೆ ಗೊತ್ತಿಲ್ವಾ? ನೀನು ಅದಕ್ಕೆ 1-2 ದಿನ ಆಚೆ ಹೋಗಿ ಬಂದಿದ್ರಲ್ಲ, ಅವಾಗ ನೀನು ಹೀಗೆ ಮಾತಾಡ್ತಿದ್ದೆ. ತುಳಸಿ ಅವರೇ, ಇದೇನಿದು? ಇದನ್ನ ಅವನಿಗೆ ಬಡಿಸ್ತಿದ್ದೀರಾ? ಅವನು ಈಗಷ್ಟೇ ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದಾನೆ. ನಾನು ಅಭಿಗೆ ಅಂತ ಪಿಜ್ಜಾ ಆರ್ಡರ್ ಮಾಡಿದ್ದೀನಿ. ಏನ ಪಿಜ್ಜಾನ? ಇಷ್ಟು ದಿನ ಆಚೆ ಅದನ್ನೇ ತಿಂದು ತಿಂದು ಬೋರ್ ಆಗೋಗಿದೆ. ಮನೆ ಊಟ ಯಾವಾಗ ಮಾಡ್ತೀನೋ ಅಂತ ಓಡೋಡ್ ಬಂದಿದ್ದೀನಿ. ಪಿಜ್ಜಾನ ಬೇಕಾದರೆ ನೀವು ತಿನ್ನಿ, ನನಗೆ ನೀವು ಮಾಡಿರೋ ಅಡುಗೆನೇ ಬಡಿಸಿ.
ದೀಪಿಕಾ ನಿನ್ಗಿಷ್ಟ ಅಂತ ಪಾಯಸ ಮಾಡಿದೀನಿ ತಗೋ. ಪಾಯಸ ನಂಗೆ ಬೇಡ. ಏನು ಪಾಯಸ ಬೇಡವಾ? ನಿನಗಿಷ್ಟ ತಾನೆ? ಇಷ್ಟ ನಿಜ, ಆದರೆ ಈಗಾಗಲೇ ನಾನು ಆಚೆ ತುಂಬ ಸ್ವೀಟ್ಸ್ ತಿಂದಿದ್ದೀನಿ. ಮತ್ತೆ ತಿಂದರೆ ನನ್ನ ಡಯಟ್ ಹಾಳಾಗೋಗುತ್ತೆ. ಅಯ್ಯೋ ಅವಳಿಗೆ ಬೇಡ ಅಂದರೆ ನನಗೆ ಬಡಿಸಿ. ಅದಕ್ಕೆ ನಾನಂತೂ ಯಾವ ಡಯಟು ಮಾಡ್ತಿಲ್ಲ. ನಿಮ್ಮ ಕೈ ರುಚಿ ತಿನ್ನೋದಕ್ಕಿಂತ ಅದೃಷ್ಟ ಇನ್ನೇನಿದೆ? ಬಡಿಸಿ. ಅಬೇ ನಿನಗೊಂದು ವಿಷಯ ಹೇಳಬೇಕು. ಇನ್ಮೇಲೆ ಶಾರ್ವರೇ ಇಷ್ಟು ದಿನ ನಡೆಸ್ಕೊಂಡು ಹೋಗ್ತಿದ್ದ ಜವಾಬ್ದಾರಿನೆಲ್ಲ ಇನ್ನು ಮುಂದೆ ನೀನೇ ವಹಿಸ್ಕೋಬೇಕು. ಯಾಕೆಂದ್ರೆ ಅವಳಿಗೆ ಇದೆಲ್ಲದರಿಂದ ಮುಕ್ತಿ ಕೊಡಬೇಕು. ಅಯ್ಯೋ ಅದಕ್ಕೇನಂತೆ, ಚಿಕ್ಕಮ್ಮ ಆರಾಮಾಗಿರ್ತಾರೆ ಅಂದರೆ ನನಗೆ ಎಂಥ ರೆಸ್ಪಾನ್ಸಿಬಿಲಿಟಿ ಬೇಕಾದ್ರೂ ತಗೋತೀನಿ. ಬ್ರೋ ನನಗೆಲ್ಲ ಫೋನಲ್ಲಿ ಹೇಳಿದ್ದಾನೆ. ಇಷ್ಟು ದಿನ ಚಿಕ್ಕಮ್ಮನೂ ಕಷ್ಟಪಟ್ಟಿದ್ದಾರೆ, ಇನ್ನು ಮುಂದೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿರಲಿ. ಚಿಕ್ಕಮ್ಮನ ಬಗ್ಗೆ ಕಾಳಜಿಯಿಂದ ಈ ಸಜೆಷನ್ ನೀವೇ ಕೊಟ್ರಿ ಅಂತ ನನಗೆ ಗೊತ್ತಾಯಿತು. ಥ್ಯಾಂಕ್ಸ್.